ಮಕ್ಕಳೇ, ಎಲ್ರೂ ಟಾಪರ್ ಆಗ್ಬೇಕು ಅಂತ ಇಲ್ಲ. ಏನಿದು ಆದರ್ಶ್ ಸರ್ ಪ್ರತಿ ಸಲ ಬಂದು 625 ತೆಗೆದುಕೊಳ್ಳಿ, ಏನ್ ಮಾಡೋದಾದ್ರೆ ಆಕಾಶವನ್ನ ಏನ್ ಮಾಡಿ ಅಂತ ಹೇಳುವಂತಹ ಸರ್ ಇವತ್ತು ಬಂದು ನಿಮ್ ಮುಂದೆ ಟಾಪರ್ ಆಗ್ಬೇಕಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ಪೆನ್ನು ರಿಮೋಟ್ ಎಲ್ಲಿದೆ? ಓಯ್ ಸಿಂಪಲ್. ಫಾರ್ ಎಕ್ಸಾಂಪಲ್, ನೀವು ಮಾರ್ಚ್ ತನಕ ಅನ್ಕೊಂಡೆ ಎಕ್ಸಾಮ್ ಇದೆ, ಅಲ್ಲಿ ತನಕ ಪ್ರತಿ ದಿನ ಟಾಪರ್ ಆಗ್ಬೇಕು ಅಂತ ಓದ್ತೀರಾ. ಅದಾದ್ಮೇಲೆ ರಿಸಲ್ಟ್ ಅಲ್ಲಿ ಆ ಟಾಪರ್ ಕಾಣಿಸಲ್ಲ. ಆವಾಗ ನಿಮ್ಮ ಮನಸ್ಸಿಗೆ ಏನಾಗತ್ತೆ? ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ ಮನಸ್ಸಿಗೆ ಏನಾಗತ್ತೆ ಅಥವಾ ನೀವು ಹೇಗೆ ಫೀಲ್ ಮಾಡ್ಕೊಳ್ತೀರಾ? ಡೆಫಿನೆಟ್ಲಿ ಡಿಸಪಾಯಿಂಟ್ ಅಂತೂ ಹಾಗೆ ಆಗತ್ತೆ, ಬೇಜಾರಾಗತ್ತೆ. ಅಯ್ಯೋ, ಯಾವುದಕ್ಕೋಸ್ಕರ ನಾನು ಜೀವನ ಪೂರ್ತಿ ಕಷ್ಟಪಟ್ಟು ಓದ್ನೋ ಅಥವಾ 1 ವರ್ಷ ಕಷ್ಟಪಟ್ಟು ಓದ್ನೋ, ಆ ಟಾಪರ್ ಅನ್ನೋ ಪಟ್ಟ ನನಗೆ ಸಿಕ್ಕಿಲ್ಲ, ಬೇಜಾರಾಗತ್ತಾ? ಎಸ್, ಯಾವುದೇ ಒಬ್ಬ ಮನುಷ್ಯನಿಗೆ ಎಫರ್ಟ್ಸ್ಗಳನ್ನ ಹಾಕಿದಾಗ ಅದಕ್ಕೆ ಬೇಕಾಗಿರುವಂತಹ ಸಿಕ್ಕಿಲ್ಲ ಅಂದ್ರೆ ಮನ್ಸಿಗೆ ಬೇಜಾರ್ ಆಗೇ ಆಗತ್ತೆ. ಅದನ್ನ ಇಲ್ಲೂ ಸಹ ಕಾಣಬಹುದು. ಆದ್ರೆ ವಾಟ್ ಇಫ್ ನಾವು ನಮ್ಮ ಬೆಸ್ಟ್ ಅನ್ನ ಕೊಡೋಣ, ಟಾಪರ್ ಆಗ್ಲಿ ಬಿಡ್ಲಿ, ಏನೇ ಮಾರ್ಕ್ಸ್ ಬಂದ್ರು ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಸ್ವೀಕರಿಸಿದ್ರೆ ಹೆಂಗಿರತ್ತೆ? ನಾನಿವತ್ತು ಯಾವುದೋ ಗೋಲಿಗೆ ಏನ್ ಮಾಡ್ತಾ ಇಲ್ಲ, ಜಸ್ಟ್ ಈ ಒಂದು ಮಾರ್ಕ್ಸ್ ಒಂದು ಬ್ರಾಡರ್ ಇಟ್ಕೊಂಡು ನಾವು ಏನೋ ಒಂದು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ. ಬಟ್ ನಾವು ಡೈಲಿ ಎಫರ್ಟ್ಸ್ಗಳನ್ನ ಹಾಕೋದು ಯಾವುದಕ್ಕೆ? ಎಸ್, ನಾನು ಇವತ್ತು ನನ್ನ ಬೆಸ್ಟನ್ನ ಕೊಡ್ತೇನೆ, ಅದಾದ್ಮೇಲೆ ಏನೇ ರಿಸಲ್ಟ್ ಬರಲಿ ಗುರು, ನಾನು ಅದನ್ನ ಖುಷಿಯಾಗಿ ಸ್ವೀಕರಿಸ್ತೇನೆ. ಯಾಕಂದ್ರೆ ಇದು ನನ್ನ ಎಫರ್ಟಿಗೆ ಸಿಕ್ಕಿರುವಂತಹದ್ದು. ಹಾಗನ್ಸಿದಾಗ ನಿಮ್ಗೆ ಬೇಜಾರಾಗತ್ತಾ? ಅಥವಾ ಏನೇ ಬಂದಿದ್ರು ಮಾರ್ಕ್ಸು ಅದನ್ನ ಖುಷಿಯಾಗಿ ಸ್ವೀಕರಿಸ್ತಿರೋ? ಹೀಗಾಗಿ ನಾನು ಹೇಳ್ತಾ ಇರೋದು, ಎಲ್ಲರೂ ಸಹ ಟಾಪರ್ ಆಗ್ಬೇಕಂತ ಇಲ್ಲ. ಎಲ್ಲರೂ ಟಾಪರ್ ಆದ್ರೆ ಆವರೇಜ್ ಯಾರಾಗಿರ್ತಾರೆ? ಅದೆಷ್ಟೋ ಮಕ್ಕಳು ಟಾಪರ್ ಆಗಿಲ್ಲ ಅಂದ್ರೂ ಜೀವನದಲ್ಲಿ ಅದೆಷ್ಟೋ ದೊಡ್ಡ ಮಾರ್ಕ್ಸ್ಗಳನ್ನ ಅಚೀವ್ ಮಾಡಿರ್ತಾರೆ. ಹೀಗಾಗಿ ಬರೀ ಪ್ರೆಷರ್ ಅನ್ನ ತೆಗೆದುಕೊಳ್ಬೇಡಿ. ಯಾಕಂದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ಸ್ಗಳಲ್ಲಿ ನೋಡ್ತಾ ಇರ್ತೇನೆ, ಅದೆಷ್ಟೋ ಮಕ್ಕಳನ್ನ ಮಾತಾಡಿಸಿದಾಗ, ಸರ್ ನಾನು ಬೆಳಗ್ಗೆ 3 ಗಂಟೆಗೆ ಹೇಳ್ತೇನೆ, ರಾತ್ರಿ 12 ಗಂಟೆ ಮಲಗ್ತೇನೆ. ಬೇಡ ಮಗು, ಇಟ್ಸ್ ಪರ್ಫೆಕ್ಟ್ಲಿ ಫೈನ್. ನಾನೇ ಹೇಳ್ತಾ ಇದ್ದೇನೆ, ದಿನಕ್ಕೆ 3 ರಿಂದ 4 ಗಂಟೆ ಪ್ರಾಪರ್ ಆಗಿ ಓದಿಯೂ ಸಹ ನೀವು ಏನು ಅಚೀವ್ ಮಾಡ್ಬೇಕಂತಿದ್ರೋ ಅದನ್ನ ಅಚೀವ್ ಮಾಡಬಹುದು. ಅದನ್ನ ಬಿಟ್ಟು ಎಕ್ಸ್ಟ್ರಾ ಸ್ಟ್ರೆಸ್ಸು ಪ್ರೆಷರ್ ತೆಗೆದುಕೊಂಡು ಏನೇ ಅಚೀವ್ ಮಾಡಿದ್ರು ಅದಕ್ಕೆ ಮನಸ್ಸಿಗೆ ತೃಪ್ತಿ ಇರಲ್ಲ. ಎಸ್, ಆಸ್ ಅ ಟೀಚರ್ ಹೇಳ್ತಾ ಇದ್ದೇನೆ, ಆಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನನಗೆ ಎಲ್ಲದಕ್ಕಿಂತ ಹೆಚ್ಚು ಮ್ಯಾಟರ್ ಆಗೋದು ನಿಮ್ಮ ವೆಲ್ ಬೀಯಿಂಗು. ನೀವು ಫಿಸಿಕಲಿ ಮೆಂಟಲಿ ಚೆನ್ನಾಗಿದ್ದೀರಾ, ಅದೇ ನನಗೆ ಎಲ್ಲದಕ್ಕಿಂತ ಹೆಚ್ಚು ಖುಷಿಯನ್ನ ಕೊಡೋದು. ನಾನು ಗ್ರೂಪ್ಸ್ಗಳನ್ನ ನೋಡಿದಾಗ, ಸರ್ ನಮಗೆ ಹೋಮ್ವರ್ಕ್ಸ್ಗಳನ್ನ ಕೊಡ್ಲಾಗ್ತಾ ಇದೆ, ನನಗೆ ಓದ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ, ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾ ಇದ್ದೇನೆ, ಮನೆಯಲ್ಲಿ ಆ ಪ್ರಾಬ್ಲಮ್ ಆಗ್ತಾ ಇದೆ, ಫ್ರೆಂಡ್ಸ್ಗಳಿಂದ ಆ ಪ್ರಾಬ್ಲಮ್ ಆಗ್ತಾ ಇದೆ. ಇಟ್ಸ್ ಪರ್ಫೆಕ್ಟ್ಲಿ ಓಕೆ. ಸ್ವಲ್ಪ ಟೈಮ್, ಫಾರ್ ಎಕ್ಸಾಂಪಲ್ ನಾ ಡೈಲಿ ಓದ್ಲೇಬೇಡಿ ಅಂತ ಹೇಳ್ತಾ ಇಲ್ಲ, ಡೈಲಿ 3 to 4 ಅವರ್ಸ್ ಓದಿ. ಆದರೆ ಯಾವುದಕ್ಕೋಸ್ಕರ ಓದಬೇಕು? ನಾನು ಬೆಟರ್ ಆಗಬೇಕು ಅಂತ. ಆ ಎಕ್ಸಾಮಿನ ರಿಸಲ್ಟ್ನ ದಿನ ಏನಾಗುತ್ತೋ ಅನ್ನೋ ಹೆದರಿಕೆಗೆ ಓದೋದು ಬೇಡ. ಅದಲ್ಲದೆ ನಾವು ಏನೇ ಗುರಿಯನ್ನ ಇಟ್ಕೊಂಡ್ರು, ಎಷ್ಟೇ ಮಾರ್ಕ್ಸ್ ಬಂದ್ರು, ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ, ನಿಮಗೆ 95 ಬಂದ್ರು ಅನ್ಸುತ್ತೆ ಅಯ್ಯೋ 96 ಬರಬೇಕಾಗಿತ್ತು. ನಿಮ್ಗೆ 622 ಬಂದ್ರು ಅನ್ಸುತ್ತೆ ಅಯ್ಯೋ 623 ಬರಬೇಕಾಗಿತ್ತು. ನಿಮ್ಗೆ 625 ಬಂದ್ರು ಅನ್ಸುತ್ತೆ ಅಯ್ಯೋ 625 7-8 ಮಕ್ಕಳಿಗೆ ಬಂದಿದೆ, ನಾನು ಇನ್ನೂ ಏನಾದರೂ ಎಕ್ಸ್ಟ್ರಾ ಮಾಡ್ಬೋದಿತ್ತ. ಈ ರೀತಿಯಾಗಿ ಮನುಷ್ಯನ ಆಸೆಗೆ, ಎಕ್ಸ್ಪೆಕ್ಟೇಷನ್ಗೆ ಲಿಮಿಟ್ ಅನ್ನೋದೇ ಇಲ್ಲ. ಹಾಗಾಗಿ ನಾವೇ ನಮ್ಮ ಆಸೆ ಎಕ್ಸ್ಪೆಕ್ಟೇಷನ್ಸ್ಗಳಿಗೆ ಲಿಮಿಟ್ಸ್ಗಳನ್ನ ಹಾಕೊಂಡು ಬಿಡಬೇಕು. ನಾವು ನಮ್ಮ ಕೆಲಸವನ್ನ ಮಾಡಬೇಕು. ಶ್ರೀಕೃಷ್ಣ ಭಗವಂತ ಹೇಳಿರೋ ಹಾಗೆ ಭಗವದ್ಗೀತೆಯಲ್ಲಿ, ನಾವು ನಮ್ಮ ಕರ್ಮವನ್ನ ಮಾಡಬೇಕು, ಫಲದ ಅಪೇಕ್ಷೆಯನ್ನ ಬಿಟ್ಬಿಡೋಣ. ಇದು ಕೇವಲ ಭಗವದ್ಗೀತೆ ಅಷ್ಟಲ್ಲ, ಯಾವುದೇ ಜೀವನದ ಒಂದು ಸ್ವಲ್ಪ ಸತ್ಯನಾದರೂ ತಿಳ್ಕೊಂಡ್ರೆ ಅನ್ಸುತ್ತೆ, ಯಾವಾಗ ನಾವು ಮುಂದೆ ನಾಳೆ ಏನಾಗುತ್ತೋ ಅಂತ ಯೋಚನೆ ಮಾಡಿ ನಮ್ಮ ಕೆಲಸವನ್ನ ಮಾಡ್ತೇವೋ, ನಾವು ಯಾವತ್ತೂ ನಿರಾಶರಾಗ್ತೇವೆ. ಅದೇ ನಾವು ಇವತ್ತು ಈ ಒಂದು ಮೂಮೆಂಟ್ ಅಲ್ಲಿ ಪ್ರೆಸೆಂಟ್ ಆಗಿಟ್ಕೊಂಡು ನಾವು ನಮ್ಮ ಬೆಸ್ಟನ್ನ ಕೊಟ್ರೆ ಏನೇ ಮಾರ್ಕ್ಸ್ ಬಂದರೂ ಖುಷಿ ಆಗತ್ತೆ. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, 32 ಹಲ್ಲುಗಳನ್ನ ಜಗತ್ತಿಗೆ ತೋರಿಸ್ತಾ ಇರಿ. ಯಾಕಂದ್ರೆ ನಿಮ್ಮ ಬ್ಯೂಟಿಫುಲ್ ಸ್ಮೈಲಿನ ಅವಶ್ಯಕತೆ ಜಗತ್ತಿಗಿದೆ.
ನಿಮ್ಮ ಬ್ಯೂಟಿಫುಲ್ ಆಗಿರುವಂತಹ ನಗುವಿನ ಅವಶ್ಯಕತೆ ನನಗೂ ಸಹ ಇದೆ. ಹೀಗಾಗಿ ನಗಾಡಿ ಕಮೆಂಟ್ನಲ್ಲಿ ನಿಮ್ಮ ಹ್ಯಾಪಿ ಎಮೋಜಿಸ್ಗಳನ್ನ ಹಾಕಿ ನನಗೂ ಸಹ ಖುಷಿಯಾಗತ್ತೆ. ನಾನು ಹೋದ ವಾರ ಟೆನ್ಷನ್ ಮಾಡ್ಕೊಳ್ಬೇಡಿ, ಟೆನ್ಷನ್ಗೆ ಹೇಳಿ ಬಾ ಪೆನ್ಷನ್ ಆದ್ಮೇಲೆ ಅಂತ ಹೇಳಿದೆ. ಇವತ್ತು ಟಾಪರ್ಸ್ಗಳಾಗಬೇಡಿ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಜೀವನದ ಅರ್ಧ ಅಲ್ಲ ಮುಕ್ಕಾಲು ಭಾಗ ನಾವು ಓಡ್ತಾ ಇರ್ತೇವೆ ಯಾವುದೊಂದು ಗುರಿ ಹಿಂದೆ. ಆದರೆ ಸ್ವಲ್ಪ ಹಿಂದೆ ಬಂದು ಜೀವನವನ್ನು ಸಹ ಅನುಭವಿಸ್ಬೇಕು. ಬಿಗ್ಗರ್ ಪಿಕ್ಚರ್ ಅನ್ನ ನೋಡಬೇಕು. ಯಾವಾಗ ನೀವು ಮಾರ್ಕ್ಸ್ ಅಂತ ಹೋಗ್ತಾ ಇರ್ತೀರೋ ಆ SSLC ಆ ಬ್ಯೂಟಿಫುಲ್ ಜರ್ನಿಯನ್ನ ಮಿಸ್ ಮಾಡ್ಕೊಳ್ತೀರಾ. ಆ ಜರ್ನಿಯನ್ನ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋದೇ ನನ್ನ ಗುರಿ ಆಗಿರುವಂತಹದ್ದು. ಮಾಡ್ಕೊಳ್ಳಲ್ಲ ತಾನೆ? ಎಸ್, ಮಾಡ್ಕೊಳ್ಳಲ್ಲ ಅನ್ನೋ ಭರವಸೆ ನನಗಿದೆ. ಹಾಗೆ ನಿಮ್ಮ SSLC ಜರ್ನಿಯನ್ನ ಬೆಸ್ಟ್ ಮಾಡಲು ನಮ್ಮ ಹತ್ರ ಪರೀಕ್ಷೆ ಪ್ರಥಮ ಬ್ಯಾಚ್ ಇದೆ. ಫೋರ್ಸ್ ಮಾಡಲ್ಲ, ಸಿಂಪಲ್ ಆಗಿ ಹೇಳ್ತೇನೆ, ಅದರಲ್ಲಿ ನಾನೇ ಕಲಿಸ್ತೇನೆ. ಸೊ ಸಿಂಪಲ್ ಫನ್ ಆಗಿರುವಂತಹದ್ದು. ಯಾವತ್ತೂ ಸಹ ಓದೋದು ನಿಮಗೆ ಡಿಫಿಕಲ್ಟ್ ಅನ್ಸಲ್ಲ. ಯಾವತ್ತೂ ಸಹ ಓದೋದು ನಿಮಗೆ ಅಯ್ಯೋ ಏನಾಗ್ತಾ ಇದೆ ಜೀವನದಲ್ಲಿ ಅಂತ ಅನ್ಸಲ್ಲ. ಯಾಕಂದ್ರೆ ನಾನಿರ್ತೇನೆ. ಅಂತಹ ಪರೀಕ್ಷೆ ಫ್ರೀಡಮ್ ಉತ್ಸವದ ಪ್ರಥಮ ಬ್ಯಾಚ್ನಲ್ಲಿ ಆಲ್ರೆಡಿ 43 ಕೂಪನ್ಸ್ಗಳು ಹೋಗಿವೆ. ಫೈನಲ್ 37 ಕೂಪನ್ಸ್ಗಳಿವೆ. ಯಾಕೆ ಇಂಪಾರ್ಟೆಂಟು? ಯಾಕಂದ್ರೆ ಪ್ರೈಸು ಈಗ ನಮ್ಮ ಪ್ರಥಮ ಕೋರು 1499, ಪ್ರಥಮ ಕೋರ್ ಪ್ಲಸ್ 1799 ಇದೆ. ಇದಾದ್ಮೇಲೆ ಪ್ರೈಸ್ ಹೆಚ್ಚಿಗೆ ಆಗತ್ತೆ. ಹಾಗೆ ಮಹಾ ಮ್ಯಾರಥಾನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇವೆ. ಹೀಗಾಗಿ ನೀವು ಏನನ್ನು ಮಿಸ್ ಮಾಡ್ಕೊಳ್ಬಾರ್ದಂದ್ರೆ ಈಗಲೇ ಪ್ರಥಮ ಬ್ಯಾಚ್ ಅನ್ನ ಜಾಯ್ನ್ ಆಗಿ. ಲಿಂಕು ಕೆಳಗೆ ಎಲ್ಲಿ ಪಿನ್ಡ್ ಕಮೆಂಟ್ ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಜಾಯ್ನ್ ಆಗ್ತೀರಾ ಅನ್ನೋ ಭರವಸೆ ನನಗಿದೆ. ಹಾಗೆ ನಮ್ಮ ಪರೀಕ್ಷೆ ಚಾನೆಲ್ ಅನ್ನು ಸಹ ಸಬ್ಸ್ಕ್ರೈಬ್ ಮಾಡಿ. ದ ಓನ್ಲಿ ಪ್ಲೇಸ್ ವೇರ್ SSLC ಇಸ್ ಫನ್ ಟು ಸ್ಟಡಿ. ಹಾಗೆ ಮಾರ್ಕ್ಸ್ ಬಂದೇ ಬರುತ್ತೆ, ಆ ಗ್ಯಾರಂಟಿಯನ್ನ ಕೊಡ್ತೇನೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.